ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾರ್ಕೆಟ್ನಲ್ಲಿ ಕಿಡಿಗೇಡಿಗಳು ಮತ್ತೆ ಕಲ್ಲು ತೂರಾಟ ನಡೆಸಿದ್ದಾರೆ. ತರಕಾರಿ ಮಾರ್ಕೆಟ್ ಕಡೆಗೆ ಪ್ರತಿಭಟನಾಕಾರರು ಹೋಗ್ತಾ ಇದ್ರು ಪ್ರತಿಭಟನೆ ಮಾಡೋಕೆ. ಆಗ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆಯುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಏಕಾಏಕಿ ಆಗ ಪ್ರತಿಭಟನಾಕಾರರಿಂದ ಕಲ್ಲು ತೂರಾಟ. ಘಟನೆಯಲ್ಲಿ ತರಕಾರಿ ಮಾರಾಟಕ್ಕೆ ಬಂದವರ ಬಳಿ ಕಲ್ಲುಗಳು ಬಂದು ಬಿದ್ದಿವೆ. ಕಿಡಿಗೇಡಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಖುದ್ದು SP ಫೀಲ್ಡ್ಗೆ ಇಳಿದಿದ್ದಾರೆ. ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಕ್ಷಣಕ್ಕೂ ಉದ್ವಿಗ್ನವಾಗಿದೆ. ಪೊಲೀಸರು ಅದನ್ನ ಕಂಟ್ರೋಲಿಗೆ ತಗೊಳ್ಳಕ್ಕೆ ಪಡುಬಾರ್ದು ಪಾಟಲನ್ನ ಬಿಸಿಲಲ್ಲಿ ಪಡ್ತಾ ಇದ್ದಾರೆ. ತರಕಾರಿ ಮಾರ್ಕೆಟ್ ಕಡೆಗೆ ಹೋಗ್ತಾ ಇದ್ರು ಪ್ರತಿಭಟನಾಕಾರರು. ಆಗ ಪೊಲೀಸರು ಅವ್ರನ್ನ ತಡೆದಿದ್ದಾರೆ. ಆಗ ಕಲ್ ತಗೊಂಡು ಬೀಸಿದ್ದಾರೆ. ಅಲ್ಲೇ ಹತ್ರದಲ್ಲಿದ್ದ ಮಾರ್ಕೆಟ್ ಅಲ್ಲಿ ಏನಾರು ತರಕಾರಿ ಕೊಂಡ್ಕೊಳಕ್ ಬಂದಿರ್ತಾರಲ್ಲ ಅವ್ರ ಹತ್ರಕ್ಕೆಲ್ಲ ಬಂದು ಕಲ್ ಬಿದ್ದವಂತೆ. ಆ ಸೈಜ್ ನೋಡ್ಬಿಟ್ರೆ ಹೆದರ್ಕೊಳ್ತೀರಿ. ಇನ್ ಕೇಸ್ ಅದೆಲ್ಲರೂ ಬಂದು ತಲೆಗೋ ಬೆನ್ನಿಗೋ ಬಿದ್ದಿದ್ರೆ ಫ್ರಾಕ್ಚರ್, ಡೆಫಿನೆಟ್ಲಿ 80% ಡ್ಯಾಮೇಜ್ ಆಗೋ ಫ್ರಾಕ್ಚರ್ ಆಗ್ತಾ ಇತ್ತು. ಕೋಮು ಸೂಕ್ಷ್ಮ ಪ್ರದೇಶ ಇವೆಲ್ಲವೂ ಕರಾವಳಿ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಅಂತ ಇದ್ರಲ್ಲ, ಅವೆಲ್ಲವೂ ಸುಳ್ಳಾಗ್ತಾ ಇದೆ. ರಾಜ್ಯದ ಎಲ್ಲಿಯ ಕರಾವಳಿ, ಎಲ್ಲಿಯ ಮದ್ದೂರು, ಎಲ್ಲಿಯ ಬಾಗಲಕೋಟೆ, ಎಲ್ಲಿಯ ಚಿಕ್ಕಮಗಳೂರಿನಲ್ಲಿ ನೋಡಿದ್ರೆ ಮನೆ ಬಂದು ಕಲ್ಲು ಎಸಿತಾರಂತೆ. ಮನೆ ಮೇಲೆ ಬಂದು ಪರಿಶಿಷ್ಟ ಜಾತಿ ಅಥವಾ ಹಿಂದೂ ಅಥವಾ ಮತ್ತೊಂದು ಧರ್ಮ ಅಂತ ಟಾರ್ಗೆಟ್ ಮಾಡಿ ರಾತ್ರಿ ಎಲ್ಲರೂ ಮಲಗಿದ್ದಾಗ ಅಲ್ಲಿಗೆ ಬಂದು ಕಲ್ಲು ಎಸಿತೀರಿ. ಇಲ್ಲಿ ಮೂರ್ತಿ ಮೆರವಣಿಗೆ ವೇಳೆ ಕಲ್ಲು ಎಸಿತೀರಿ. ಫ್ಲೆಕ್ಸ್ ಅಲ್ಲಿ ಯಾವ ದೇವರ ಚಿತ್ರವನ್ನ ಕಾಣಂಗಿಲ್ಲ, ಅಲ್ಲಿ ಬಂದು ಬ್ಲೇಡ್ ಹಾಕ್ತೀರಿ. ಯಾಕಿಂತ ಮನಸ್ಥಿತಿಗೆ ಹೋಗ್ತಾ ಇದ್ದಾರೆ? ಯಾವ ಧರ್ಮ ಹೇಳ್ಕೊಡುತ್ತೆ ಇನ್ನೊಂದು ಧರ್ಮವನ್ನ ನೀನು ಏನಂತಾರೆ ಈ ಎನಿಮಿಗಳ ರೀತಿಯಲ್ಲಿ ಕಾಣಬೇಕು, ನೀನು ಶತ್ರುಗಳ ರೀತಿಯಲ್ಲಿ ಕಾಣಬೇಕು. ಅವ್ರಿಗೆ ಕಲ್ ತಗೊಂಡು ಹೊಡಿಬೇಕು, ದೊಣ್ಣೆ ತಗೊಂಡು ಬೀಸ್ಬೇಕು, ಬ್ಲೇಡ್ ತಗೊಂಡು ಬ್ಯಾನರ್ನ ಹರಿದಾಕ್ಬೇಕು. ಯಾವ ಧರ್ಮ ಹೇಳ್ಕೊಡುತ್ತೆ? ಅಂತಹ ಒಂದು ಧರ್ಮವೂ ಇದೆಯಾ? ಎಲ್ಲಿದ್ದೀವಿ ನಾವು? ಹೋಗಿ ಬಂದು ಹಂಗ ನೋಡೋದಾದ್ರೆ ಬಹುಸಂಖ್ಯಾತರಿಗೆ ಈ ರೀತಿಯ ನೋವು ಯಾಕೆ? ಡೆಫಿನೆಟ್ಲಿ ಎಸ್, ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಅಂತ ನಂಬರ್ಸ್ ತಗೊಳ್ಳೋದು ಬೇಡ ಇಲ್ಲಿ. ಬಟ್ ಅಲ್ಲ ಹಂಗಾಗ್ತಾ ಇದೆ. ಇದೇ ಪಕ್ಕದ ಬಾಂಗ್ಲಾದಲ್ಲಿ ಇನ್ನೊಂದು ರೀತಿಯ ಸಮಸ್ಯೆ. ಅಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳು, ಅಲ್ಲಿ ಹಿಂದೂಗಳ ಮೇಲೆ ಈ ರೀತಿಯಾಗಿ ಟಾರ್ಗೆಟ್. ಇಲ್ಲಿ ಬಹುಸಂಖ್ಯಾತರು ಹಿಂದೂಗಳು, ಇಲ್ಲೂ ಕೂಡ ಹಿಂದೂಗಳ ಮೇಲೆ ಟಾರ್ಗೆಟ್, ಹಿಂದೂ ದೇವರುಗಳ ಮೇಲೆ ಟಾರ್ಗೆಟ್. ಯಾವ ದೇವ್ರು ಹೇಳ್ಕೊಡ್ತಾರೆ? ಯಾವ ಧರ್ಮ ಗ್ರಂಥ ಹೇಳ್ಕೊಡುತ್ತೆ ಹಿಂಗೆ? ಅಥವಾ ಯಾವ ಧರ್ಮ ಗುರುಗಳು ಹೇಳ್ಕೊಡ್ತಾರೆ? ಇಂಥವುಗಳನ್ನು ಹೇಳ್ಕೊಡುವಂಥದ್ದು ಒಂದು ಧರ್ಮನಾ? ಅಥವಾ ಅಲ್ಲಿರುವಂತಹ ಪದಗಳನ್ನ, ಅಲ್ಲಿರುವಂತಹ ಅರ್ಥಗಳನ್ನ, ಅಲ್ಲಿರುವಂತಹ ವ್ಯಾಖ್ಯಾನಗಳನ್ನ ಬಿಟ್ಟು ಸಂಪೂರ್ಣವಾಗಿ ತದ್ವಿರುದ್ಧವಾಗಿ ಮತ್ತೊಂದು ಧರ್ಮವನ್ನ ದ್ವೇಷ ಮಾಡುವಂತೆ ಹೇಳ್ಕೊಡ್ತಾರೆ ಅವ್ರು ಯಾರು? ಪದೇ ಇಂಥ ಘಟನೆಗಳು ಯಾಕೆ ಆಗ್ತಾ ಇದೆ? ಪ್ರವಾದಿ ಮೊಹಮ್ಮದರು ಒಂದು ಇರುವೆಯನ್ನು ಕೂಡ ನೀನು ಹಿಂಸೆ ಕೊಡಬಾರ್ದು ಅಂತಾರಂತೆ. ಆಹಾರ ಪದ್ಧತಿಯನ್ನ ಹೊರತುಪಡಿಸಿ ಮಾತಾಡಿದ್ರೆ ಹಿಂಸೆ ಕೊಡಬಾರ್ದು ಅಂತ, ಒಂದು ಇರುವೆನಿಗೂ ಕೂಡ ನೀನು ಹಿಂಸೆ ಕೊಡಬಾರ್ದು ಅಂತ ಪ್ರವಾದಿ ಮೊಹಮ್ಮದರು ಹೇಳ್ಕೊಡ್ತಾರೆ ನಮ್ಗೆ ಅಂತ ನಮ್ಮ ಸ್ಟುಡಿಯೋಗೆ ಬಂದಾಗ್ಲೇ ಧರ್ಮಗುರುಗಳು ಅಥವಾ ಆ ಧರ್ಮದ ಮುಖಂಡರುಗಳು ಹೇಳ್ತಾ ಇರ್ತಾರೆ. ಇರುವೆಗೆ ಹಿಂಸೆ ಕೊಡಬಾರ್ದು ಅಂತ ಹೇಳ್ಕೊಟ್ಟವ್ರು ಜನರಿಗೆ ಕಲ್ ತಗೊಂಡು ಹೊಡಿಬಾರ್ದು ಅಂತ ಹೇಳ್ಕೊಟ್ಟಿರಲ್ವಾ? ಹಂಗಾದ್ರೆ ವಾಟ್ ಅ ಶೇಮ್! ಯಾಕೆ ಹಿಂಗಾಗ್ತಾ ಇದೆ? ಯಾಕೆ ಇದನ್ನ ಯಾರು ಗಂಭೀರವಾಗಿ ತಗೊಳ್ತಾ ಇಲ್ಲ? ಕೇಳೋಣ ಅಂದ್ರೆ ನಮ್ಮ ರಾಜ್ಯದಲ್ಲಿ 20% MLA-ಗಳೇ ಇಲ್ಲ. ಎಲ್ಲ ವಿದೇಶ ಟೂರಲ್ಲಿ ಇದ್ದಾರೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಂತಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.